ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಘ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಭಜ ಗೋವಿಂದಂ ಸ್ತೋತ್ರದಲ್ಲಿ ಬಹು ಸುಂದರವಾಗಿರತಕ್ಕಂಥ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಕುಶಲಂ ಪೃಚ್ಛತಿ ಗೇಹೆ ಗತವತಿ ಪವಾಯೌ ದೇಹಾಪಾಯೇ ಭಾರ್ಯಾ ಬಿಬ್ಬತಿ ತಸ್ಮಿನ್ ಕಾಯೇ ಅಂತ ಹೇಳ್ತಾ ಇದ್ದ. ಈ ಒಂದು ಶ್ಲೋಕದೊಳಗೆ ಈಗ ನಾವು ಸಂಸಾರದೊಳಗೆ ನಮ್ಮ ಬಂಧುಗಳಾಗಲಿ, ಮಕ್ಕಳಾಗಲಿ, ಹೆಂಡತಿಯಾಗಲಿ, ತಂದೆ ತಾಯಿಗಳಾಗಲಿ ಎಲ್ಲರೂ ನಮ್ಮನ್ನು ಪ್ರೇಮ ಮಾಡ್ತಾರೆ. ಅಂದರೆ ಎಲ್ಲಿವರೆಗೆ ಪ್ರೇಮ ಮಾಡ್ತಾರೆ ಅಂತಂದರೆ ನಮ್ಮ ಶರೀರದೊಳಗೆ ಒಂದು ಪ್ರಾಣ ಇರುವ ಪರ್ಯಂತರವಾಗಿ, ಪ್ರಾಣ ಇರುವವರೆಗೆ ಎಲ್ಲರೂ ನಮ್ಮನ್ನು ಅತಿಯಾದ ಪ್ರೇಮವನ್ನು ಮಾಡ್ತಾರೆ. ಯಾವಾಗ ಈ ಶರೀರದೊಳಗೆ ಪ್ರಾಣ ಅನ್ನುವಂಥದ್ದು ಹೊರಟು ಹೋಗ್ತದೋ ಆವಾಗ ನಮ್ಮ ಯೋಗಕ್ಷೇಮದ ಬಗ್ಗೆ ಯಾರಾದರೂ ಕೇಳ್ತಾರೇನೋ ಅಂತಂದರೆ ಇಲ್ಲ. ಅದಕ್ಕಂತಾರವರಿಲ್ಲಿ ಯಾವತ್ತು ಪವನೋ ನಿವಸತಿ ದೇಹೆ. ಅಂದರೆ ಎಲ್ಲಿವರೆಗೆ ಪವನ ಅಂತಂದರೆ ಇಲ್ಲಿ ನಾವು ಉಸಿರಾಟವನ್ನು ಮಾಡ್ತಿರ್ತೀವಿ. ನಿತ್ಯದಲ್ಲಿ 21,600 ಸಾರಿ ಶ್ವಾಸೋಚ್ಛ್ವಾಸವನ್ನು ನಾವು ಮಾಡ್ತಾ ಇರ್ತೀವಿ. ಈ ಉಸಿರಾಟ ಕ್ರಿಯೆ ಎನ್ನುವಂಥದ್ದು ನಮ್ಮ ಶರೀರದೊಳಗೆ ನಿರಂತರವಾಗಿ ನಡೀತಾ ಇರ್ತದೆ. ಅದಕ್ಕೆ ನಿವಸತಿ ಅಂತಂದ್ರೆ ಏನು, ನಮ್ಮ ಶರೀರದೊಳಗೆ ಉಸಿರನ್ನುವಂಥದ್ದು ಎಲ್ಲಿವರೆಗೆ ಇದು ವಾಸ ಮಾಡಿಕೊಂಡಿರ್ತದೋ ತಾವತ್ ಅಂದರೆ ಅಲ್ಲಿವರೆಗೆ ಗೇಹೆ ಕುಶಲಂ ಪೃಚ್ಛತಿ ಅಂತ. ಈ ಮನೆಯೊಳಗೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಯಾವ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಸಹೋದರರು, ಬಂಧುಗಳು ಅವರು ನಮ್ಮ ಒಂದು ಯೋಗಕ್ಷೇಮದ ಬಗ್ಗೆ, ಕುಶಲ ವಾರ್ತೆಗಳ ಬಗ್ಗೆ ಪೃಚ್ಛತಿ ಅಂತಂದರೆ ಕೇಳ್ತಾ ಇದ್ದಾರೆ. ದೇಹಾಪಾಯೇ ಅಂದರೆ ವಾಯು ಗತವತಿ ದೇಹಾಪಾಯೇ, ನಮ್ಮ ಉಸಿರು ಅನ್ನುವಂಥದ್ದು ಯಾವಾಗ ಹೊರಟು ಹೋಯಿತು ಅಂದರೆ ನಮ್ಮ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ತೀರ್ತು ಅಂತಂದರೆ ಈ ಪ್ರಾಣ ಅನ್ನುವಂಥದ್ದು ಶರೀರದಿಂದ ಹೊರಟು ಹೋಗಿಬಿಡ್ತದೆ. ಜೀವ ಈ ಸ್ಥೂಲ ಶರೀರವನ್ನು ಇಲ್ಲೇ ಬಿಡ್ತಾನೆ, ಸೂಕ್ಷ್ಮ ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಮುಂದೆ ಅವನಿಗೆ ಮತ್ತೊಂದು ದೇಹ ಅನ್ನುವಂಥದ್ದು ನಿರ್ಮಾಣ ಆಗಿರ್ತದೆ. ಭಗವಂತ ಅವನು ಮಾಡಿರ್ತಕ್ಕಂಥ ಕರ್ಮಾನುಸಾರವಾಗಿ ಆ ಕರ್ಮದ ಫಲಭೋಗವನ್ನು ಅನುಭವಿಸಲಿಕ್ಕೆ ಮತ್ತೊಂದು ದೇಹವನ್ನು ಭಗವಂತ ಅವನಿಗೆ ನಿರ್ಮಾಣ ಮಾಡಿರ್ತಾನೆ. ಆ ದೇಹದೊಳಗೆ ಹೋಗಿ ಈ ಲಿಂಗ ಶರೀರ ಅನ್ನುವಂಥದ್ದು ಅಲ್ಲಿ ಪ್ರವೇಶ ಆಗ್ತದೆ. ಆವಾಗ ಈ ಶರೀರ ಅನ್ನುವಂಥದ್ದು ಇದು ಜಡವಾಗಿ ಬೀಳ್ತದೆ. ಅಂದರೆ ದೇಹ ಪ್ರಾಣ ಹೋದ ಬಳಿಕ ಈ ಶರೀರ ಅನ್ನುವಂಥದ್ದು
ನಷ್ಟವಾಗಿ ಬಿಡ್ತದೆ. ಅಂಥ ಸಂದರ್ಭದೊಳಗೆ ತಸ್ಮಿನ್ ಕಾಯೆ ಆ ಶರೀರದೊಳಗೆ ಭಾರ್ಯಾ ಬಿಭ್ಯತಿ ತನ್ನ ಧರ್ಮಪತ್ನಿಯೂ ಕೂಡ ಆ ಶರೀರವನ್ನು ನೋಡಿ ಆಕೆನೂ ಕೂಡ ಹೆದರ್ತಾ ಇದ್ದಾಳೆ, ದೂರ ಸರಿತಾ ಇದ್ದಾಳೆ ಅನ್ನುವಂಥ ಮಾತನ್ನು ಈ ಶ್ಲೋಕದೊಳಗೆ ಆಚಾರ್ಯರು ಬಹು ಸುಂದರವಾಗಿ ನಮಗೆ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬರೂ ಕೂಡ ಜಾತಸ್ಯ ಹಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತ ಭಗವಂತ ಹೇಳ್ಕೊಂಡು ಬರ್ತಾನೆ. ಅಂದರೆ ಎಲ್ಲಿವರೆಗೆ ಈ ಶರೀರ ಅನ್ನುವಂಥದ್ದು ಇರ್ತದೆ, ಇನ್ನು ಶರೀರ ನಾವು ಹುಟ್ಟುತ್ತೀವಿ, ನಾವು ಕರ್ಮಾನುಗುಣವಾಗಿ ಮೊದಲು ಮಾಡಿದ ಕರ್ಮದಿಂದಲೇ ಒದಗಿ ಬಂದೆನು ತಾಯಿ ಉದರದಿ, ಪುದಿದು ಮಲಮೂತ್ರ ನೊಂದೆನು ಜಾಟರಾಗ್ನಿಯಲ್ಲಿ ಅಂಥೇಳಿ ಅನುಭಾವಿಗಳು ಹೇಳಿದಂತೆ ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಾನುಸಾರವಾಗಿ ನಮಗೆ ಜನ್ಮ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಈ ಶರೀರವನ್ನು ಹುಟ್ಟಿ ಬರ್ತೀವಿ. ಈ ಶರೀರ ಇದು ಶಾಶ್ವತವಾಗಿರುವಂಥದ್ದಲ್ಲ. ಈ ಶರೀರ ಅನ್ನುವಂಥದ್ದನ್ನು ನಾವು ಮತ್ತೆ ಬಿಡಬೇಕಾಗ್ತದೆ. ಮರಣ ಅನ್ನುವಂಥದ್ದು ಎಲ್ಲರಿಗೂ ನಿಶ್ಚಿತವಾಗಿ ಅದು. ಅಂದರೆ ಈ ಶರೀರ ಇದು ಶಾಶ್ವತವಾಗಿರುವಂಥದ್ದಲ್ಲ. ಈ ಶರೀರ ಇದು ಅಸ್ಥಿರವಾಗಿರತಕ್ಕಂಥದ್ದು. ನೀರ ಮೇಲಿರ್ತಕ್ಕಂಥ ಗುರುಳೆ ಯಾವ ಕ್ಷಣದಲ್ಲಿ ಒಡೆದು ಹೋಗ್ತದೋ ಹೇಳಲಿಕ್ಕಾಗೋದಿಲ್ಲ. ಹಾಗೆ ಈ ಶರೀರವು ಕೂಡ ಇದು ಒಂದು ದಿವಸ ಅಳಿದು ಹೋಗ್ತದೆ. ಅಂದರೆ ನಮ್ಮ ಉಸಿರಾಟ ಅನ್ನುವಂಥದ್ದು ನಿಂತು ಹೋಗ್ತದೆ. ಈ ಶರೀರ ಅನ್ನುವಂಥದ್ದು ನೋಡ್ರಿ, ಎಷ್ಟು ನಾವು ಪ್ರಾಣ ಇರುವ ಪರ್ಯಂತರವಾಗಿ ಎಲ್ಲರೂ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತಾರೆ. ತನ್ನ ಮಡದಿಯೂ ಕೂಡ ತನ್ನ ಪತಿಯ ಶರೀರವನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಇದ್ದಾಳೆ. ಈ ಪ್ರಾಣ ಹೋಯಿತು ಅಂತಂದರೆ ಯಾರೂ ಕೂಡ ಈ ಶರೀರವನ್ನು ಮುಟ್ಟುವುದಿಲ್ಲ. ಅವನು ರಾಜನೇ ಆಗಿರಬಹುದು, ಒಬ್ಬ ರಂಕನೇ ಆಗಿರಬಹುದು. ಪ್ರಾಣ ಇಲ್ಲದಂಥ ಈ ಶರೀರಕ್ಕೆ ಎಷ್ಟಾದರೂ ಬೆಲೆ ಅದೇನು ಅಂತಂದರೆ ಇಲ್ಲ. ಅದಕ್ಕೆ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ, ವ್ಯಾಧನೊಂದು ಮಲವ ತಂದರೆ ಸಲುವ ಹಾಗಕ್ಕೆ ಬೆಲಿವರಯ್ಯ, ನೆಲನಾಳದನ ಹೆಣನೆಂದರೆ ಒಂದಡಕೆಗೆ ಕೊಂಬುವರಿಲ್ಲ. ನೋಡಯ್ಯ, ಮೊಲನಿಂದ ಕರಕಷ್ಟ ನರನ ಬಾಳುವೆ, ಸಲೆ ನಂಬೋ ಕೂಡಲ ಸಂಗಮ ದೇವನ ಅಂತ ಹೇಳಿದರು. ಈಗ ಒಬ್ಬ ಬೇಟೆಗಾರ ಅರಣ್ಯದೊಳಗೆ ಬೇಟೆಯಾಡಲಿಕ್ಕೆ ಹೋಗ್ತಾನೆ. ಅಲ್ಲಿ ಮೊಲವನ್ನು ಹಿಡ್ಕೊಂಡು ಬಂದ ಅಂತಂದರೆ ಆ ಮೊಲವನ್ನು ಸಾಯಿಸ್ತಾ ಇದ್ದಾನೆ. ಆ ಮೊಲವನ್ನು ತಂದು ಮಾರ್ಕೆಟ್ನಾಗಿಟ್ಟು ಅದನ್ನು ಮಾರಾಕತ್ತ ಅಂತಂದರೆ ಅದನ್ನು ದುಡ್ಡು ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ವ್ಯಾಧನೊಂದು ಮಲವ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ಅದನ್ನು ಕೊಂಡುಕೊಳ್ಳಿಕ್ಕೆ ಭಾಳಷ್ಟು ಜನ ಬರ್ತಾ ಇದ್ದಾರೆ. ನೆಲನಾಳ್ದನ ಹೆಣೆನೆಂದರೆ, ಈಗ ಒಬ್ಬವ ಚಕ್ರವರ್ತಿ ಮಹಾರಾಜ ಅದಾನ, ಅವನಿಡೀ ನಮ್ಮ ದೇಶವನ್ನೇ ಆಳ್ತಾ ಇದ್ದಾನ. ಅಕಸ್ಮಾತ್ ಅವನ ಪ್ರಾಣ ಹೋಯಿತು ಅಂತಂದರೆ ಆ ಮಹಾರಾಜನ ಒಂದು ಹೆಣವನ್ನು ಒಂದು ಅಡಕೆಗೂ ಕೂಡ ಕೊಂಬೋರಿಲ್ಲ ಅಂತ ಹೇಳ್ತಾರೆ. ಒಂದು ಅಡಕೆ ಕೊಟ್ಟಾದ್ರೂ ಕೂಡ ಆ ಮಹಾರಾಜನ ಶರೀರವನ್ನು ಯಾರಾದರೂ ಕೊಂಡು ತಗೊಳ್ತಾರೇನೋ ಅಂತಂದರೆ ಇಲ್ಲ. ಅದಕ್ಕಂತಾರ ಬಸವಣ್ಣವರು, ಮೊಲನಿಂದ ಕರಕಷ್ಟ ನರನ ಬಾಳುವೆ. ಆ ಮೊಲಕ್ಕಿಂತಲೂ ನಿಕೃಷ್ಟವಾಗಿರತಕ್ಕಂಥದ್ದು ಈ ಮನುಷ್ಯನ ಶರೀರ ಅನ್ನುವಂಥದ್ದು. ಅದಕ್ಕೆ ಸಲೆ ನಂಬೋ ಕೂಡಲ ಸಂಗಮ ದೇವನ ಅಂತ ಹೇಳಿದರು. ಅದಕ್ಕೆ ಈ ಶರೀರದ ಮೇಲೆ ನೀನು ಮೋಹಿತನಾಗಿ ವಿಷಯಗಳಲ್ಲಿನೇ ಸುಖ ಅದಂಥೇಳಿ ನಿನ್ನ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ಪರಮಾತ್ಮನನ್ನು ನಂಬು, ಭಗವಂತನನ್ನೇ ನೀನು ಭಜಿಸು. ಆ ಭಗವಂತನ ಕೃಪಾ ನಿನಗಾಯಿತು ಅಂತಂದ್ರೆ ನೀನು ಈ ಜೀವನದೊಳಗೆ ಸುಖಿಯಾಗ್ತಾ ಇದ್ದೀಯ. ಅದಕ್ಕೆ ಈ ಶರೀರ ಅನ್ನುವಂಥದ್ದು ಇದು ಭಾಳ ನಿಕೃಷ್ಟದ, ಇದರೊಳಗನ ನೀನು ಮೋಹಿತನಾಗಬೇಡ ಅಂತಾರೆ. ಒಂದು ಸಾರಿ ಅಶೋಕ ಚಕ್ರವರ್ತಿಯವರು ಒಂದು ಬೀದಿಯೊಳಗೆ ಹೊರಟಿದ್ದರು, ರಥದಲ್ಲಿ ಆರೂಢರಾಗಿ ಹೊರಟಿದ್ದರು. ಅವರ ಜೊತೆಯಲ್ಲಿ ಮಹಾಮಂತ್ರಿಗಳು ಕೂಡ ಇದ್ದರು. ಆ ಮಾರ್ಗದೊಳಗೆ ಹೋಗ್ತಾ ಇರಬೇಕಾದರೆ ಒಬ್ಬ ಮಹಾನ್ ಸಂತರು, ಜ್ಞಾನಿಗಳು ಪಾದಚಾರಿಯಾಗಿ ನಡ್ಕೊತ ಬರ್ತಾ ಇದ್ದರು.
ಅವರನ್ನು ಕಂಡ ಕೂಡಲೇ ಇವರು ಅಶೋಕ ಚಕ್ರವರ್ತಿಯವರು ಇವರಲ್ಲಿ ಮಹಾತ್ಮರಲ್ಲಿ, ಜ್ಞಾನಿಗಳಲ್ಲಿ, ಶರಣರಲ್ಲಿ, ಸಂತರಲ್ಲಿ ಅಪಾರವಾದ ಭಕ್ತಿ ಎನ್ನುವಂಥದ್ದಿತ್ತು. ಆವಾಗ ರಥದಿಂದ ಇಳಿದು ಹೋಗಿ ಆ ಮಹಾತ್ಮರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದರು. ಆದರೆ ಅಲ್ಲಿ ಮಂತ್ರಿಗಳಿಗೆ ನಮಸ್ಕಾರ ಮಾಡೋಕ್ಕೆ ಅವರಿಗೆ ಸ್ವಲ್ಪ ಅಭಿಮಾನ ಬಂತು. ಅಲ್ಲ, ಇವರು ರಾಜ್ಯವನ್ನು ಆಳ್ತಕ್ಕಂಥ ಮಹಾನ್ ಚಕ್ರವರ್ತಿಗಳದಾರ, ಯಾವುದೋ ಒಬ್ಬ ಸಾಧು, ಒಬ್ಬ ಸಂತ ರಸ್ತೆಯೊಳಗೆ ಬರ್ತಾ ಇದ್ದಾನ, ಅಂಥ ಬಿಕಾರಿಗೆ ಹೋಗಿ ಇವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರಲ್ಲ ಅಂತ ಮನಸ್ಸಿನೊಳಗೆ ಸ್ವಲ್ಪ ಉದಾಸೀನ ಭಾವದಿಂದ ನೋಡಿದರು. ಮಂತ್ರಿಯನ್ನು ನಮಸ್ಕಾರ ಮಾಡಲಿಲ್ಲ. ಆವಾಗ ರಾಜರಿಗೆ ಅರ್ಥವಾಯಿತು, ಓಹೋ, ನಾನು ಈ ರಾಜ್ಯದ ಮಹಾಮಂತ್ರಿ ಎನ್ನುವಂಥ ಒಂದು ಅಹಂಕಾರ ಅದ. ಮಂತ್ರಿಗಳಿಗೆ ಈ ವಿಚಾರವನ್ನು ಸ್ವಲ್ಪ ತಿಳುವಳಿಕೆ ಕೊಡಬೇಕು ಅಂತ ಆಗ ಸುಮ್ಮನೆ ಇದ್ದರು. ಮುಂದೆ ಅರಮನೆಗೆ ಬಂದರು. ಮಂತ್ರಿಯನ್ನು ಕರೆದು ಹೇಳ್ತಾ ಇದ್ದಾರೆ, ಮಂತ್ರಿಗಳೇ, ಅರಣ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳನ್ನು, ಅಂದರೆ ಎಲ್ಲ ಒಂದೊಂದು ಪ್ರಾಣಿಗಳು, ಇವತ್ತು ಹುಲಿ, ಸಿಂಹ, ಮೊಲ ಆಗಲಿ, ಇಂಥ ಎಲ್ಲ ಪ್ರಾಣಿಗಳನ್ನು ಕೊಂದು ತರಲಿಕ್ಕೆ ಹೇಳಿದರು. ಇನ್ನು ರಾಜಾಜ್ಞೆಯಂತೆ ಮಂತ್ರಿಗಳು ಆಗಲಿ ಅಂಥೇಳಿ ತನ್ನ ಸೇವಕರನ್ನು ಕರೆದು ಬೇಟೆಗಾರನಿಗೆ ಎಲ್ಲ ಪ್ರಾಣಿಗಳ ಒಂದೊಂದು ಶರೀರವನ್ನು ಕೊಂದು ತರಲಿಕ್ಕೆ ಮಂತ್ರಿಗಳು ಆದೇಶ ಮಾಡಿದರು. ಮಂತ್ರಿಗಳು ಹೇಳಿದಂತೆ ಸೇವಕರು ಹೋಗಿ ಆ ಬೇಟೆಗಾರನ ಮುಖಾಂತರವಾಗಿ ಪ್ರಾಣಿಗಳನ್ನು ಬೇಟೆಯಾಡಿ ಆ ಪ್ರಾಣಿಗಳ ಒಂದೊಂದು ಶರೀರವನ್ನು ತಗೊಂಡು ಬಂದರು. ಆವಾಗ ರಾಜ ಹೇಳ್ತಾನೆ, ಇದರ ಜೊತೆಯೊಳಗೆ ಒಬ್ಬ ಸತ್ತ ಮಾನವನ ರುಂಡವನ್ನು ಕೂಡ ತೊಗೊಂಡು ಬಾ ಅಂತ ಹೇಳಿದರು. ಹಾಗೇ ಮಾಡಿದರು. ಆವಾಗ ರಾಜ ಹೇಳ್ತಾನೆ, ಇವುಗಳನ್ನು ಹೋಗಿ ಮಾರಾಟ ಮಾಡ್ಕೊಂಡು ಮಾರ್ಕೆಟಿಗೆ ತೊಗೊಂಡು ಹೋಗ್ರಿ, ಇವುಗಳನ್ನು ಮಾರಾಟ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ ರಾಜ. ಅವಾಗೆಲ್ಲ ತೊಗೊಂಡು ಹೋದರೂ, ಹೋಗಿ ಮಾರಾಟಕ್ಕಿಟ್ಟಾಗ ಅಲ್ಲಿ ಹುಲಿ ಶರೀರವೂ ಮಾರಾಟ ಆಯಿತು, ಜಿಂಕೆಯ ಶರೀರವೂ ಮಾರಾಟ ಆಯಿತು, ಮೊಲ ಆಗಲಿ, ಅವ್ರು ತಂದಿರತಕ್ಕಂಥ ಎಲ್ಲ ಪ್ರಾಣಿಗಳ ಶರೀರಗಳು ಮಾರಾಟ ಆದವು. ಆದರೆ ಆ ಒಬ್ಬ ಮನುಷ್ಯನ ಶರೀರವಿತ್ತಲ್ಲ, ಅವನ ರುಂಡವನ್ನು ಯಾರೊಬ್ಬರೂ ಖರೀದಿ ಮಾಡಿಕೊಳ್ಳಿಲ್ಲ. ಅದು ಒಂದು ಮಾತ್ರ ವಾಪಸ್ ಬಂತು. ಎಲ್ಲ ಶರೀರಗಳು ಮಾರಾಟ ಆದವು, ಆದರೆ ಮನುಷ್ಯನ ಶರೀರ ಮಾತ್ರ ಮಾರಾಟ ಆಗಲಿಲ್ಲ. ಆವಾಗ ಮಹಾರಾಜನ ಹತ್ರ ಬಂದರು. ಮಂತ್ರಿಗಳು ಹೇಳ್ತಾ ಇದ್ದಾರೆ, ಮಹಾರಾಜರೇ, ಎಲ್ಲ ಪ್ರಾಣಿಗಳನ್ನು ಕೊಂಡುಕೊಂಡಿದ್ದಾರೆ, ಆದರೆ ಮಾನವನ ಈ ರುಂಡ ಮಾತ್ರ ವಾಪಸ್ ಬಂದಿದ್ದೀನಿ, ಯಾರೂ ತಗೊಂಡಿಲ್ಲ. ಆವಾಗ ಮಹಾರಾಜರು ಹೇಳ್ತಾರೆ, ನೋಡಪ್ಪ, ಎಲ್ಲ ಪ್ರಾಣಿಗಳ ಶರೀರಕ್ಕೆ ಬೆಲೆ ಅನ್ನುವಂಥದ್ದು, ಎಲ್ಲರೂ ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ. ಆದರೆ ಈ ಮಾನವನ ಶರೀರ ಅನ್ನುವಂಥದ್ದು ಒಂದು ಅಡಿಕೆಗಾದ್ರೂ ಕೊಟ್ಟು ತೊಗೊಳ್ತಾರೇನು ಅಂತಂದರೆ ಇಲ್ಲ. ಇವತ್ತು ನಾವು ಯಾವುದೋ ಒಂದು ಮಂದಿರಕ್ಕೆ ಹೋಗ್ತಿರ್ತೀವಿ, ಆವಾಗ ನಮ್ಮ ಪಾದರಕ್ಷೆಗಳನ್ನು ಹೊರಗೆ ಎಲ್ಲಿಯಾದರೂ ಬಿಟ್ಟರೆ ಯಾರಾದರೂ ಹಾಕ್ಕೊಂಡು ಹೋಗ್ಯಾರು ಅಂತ ತಿಳ್ಕೊಂಡು ಅಲ್ಲೇ ಒಂದು ಮನೆಯೊಳಗೆ ನೋಡಿರಿ, ಇಲ್ಲೇ ಒಳಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ನಮ್ಮ ಪಾದರಕ್ಷೆಯನ್ನು ಮನೆಯೊಳಗೆ ಬಿಡ್ತೀವಿ ಅಂತಂದ್ರೆ ಅವರೇನಂತಾರೆ, ಅವಶ್ಯ ಆಗಿರ್ ಬಿಟ್ಟು ಹೋಗ್ರಿ, ಬಂದು ಮತ್ತೆ ಹಾಕ್ಕೊಂಡು ಹೋಗ್ರಿ, ಇಲ್ಲೇನು ಯಾವ ತೊಂದರೆ ಇಲ್ಲ ಅಂಥೇಳಿ ನಮ್ಮ ಪಾದರಕ್ಷೆಗಳನ್ನು ಮನೆಯಲ್ಲಿ ಬಿಟ್ಟರೆ ಆರಾಮ ಇಟ್ಕೊಳ್ತಾರೆ. ಮುಂದೆ ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತು ಪುನಃ ಪಾದರಕ್ಷೆ ಹಾಕ್ಕೊಂಡು ಹೋಗ್ತೀವಿ. ಆದರೆ ಒಬ್ಬ ರಾಜ್ಯವನ್ನು ಆಳ್ತಕ್ಕಂಥ ಒಬ್ಬ ರಾಜ ಅದಾನ ಅಂತಂದ್ರೆ ಆ ಶರೀರವನ್ನು ಏನೋ ಅಕಸ್ಮಾತ್ ಮಳೆ ಬಂತು, ಆವಾಗ ಈ ಶರೀರವನ್ನು ಎಲ್ಲಿ ಹೊತ್ಕೊಂಡು ಹೋದ್ರೆ ನಾವೆಲ್ಲ ತೋರಿಸ್ಕೋತೇವೆ ಅಂಥೇಳಿ ಅಲ್ಲಿ ಒಬ್ಬರ ಮನೆಯೊಳಗೆ ಸ್ವಲ್ಪ ಮಳೆ ನಿಲ್ಲೋ ತನಕ ಈ ಹೆಣವನ್ನು ನಿಮ್ಮ ಮನೆಯೊಳಗೆ ಇಡ್ತೀವಿ ಅಂತಂದ್ರೆ ಯಾರಾದರೂ ಇಟ್ಕೊಳ್ತಾರೇನೋ ಅಂತಂದರೆ ಇಲ್ಲ, ನಮ್ಮ ಮನೆಯೊಳಗೆ ತರಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಅವಾಗ ರಾಜ ಹೇಳ್ತಾನೆ, ನೋಡಪ್ಪ, ಈ ಶರೀರಕ್ಕೆ ಸ್ವಲ್ಪ ಬೆಲೆ ಅನ್ನುವಂಥದ್ದಿಲ್ಲ. ಇಂಥ ನಿಕೃಷ್ಟವಾಗಿರ್ತಕ್ಕಂಥ ಈ ಶರೀರಕ್ಕೆ ಬೆಲೆ ಬರಬೇಕು ಅಂತಂದರೆ ನಾವು ಮಹಾತ್ಮನ ಚರಣಕ್ಕೆ ಹಾಕಬೇಕು. ನಮ್ಮ ತಲೆಯನ್ನು ಮಹಾತ್ಮನ ಚರಣಕ್ಕೆ ಹಾಕಿದ್ರೆ, ಸ್ಪರ್ಶ ಮಾಡಿದರೆ ನಮ್ಮಲ್ಲಿರ್ತಕ್ಕಂಥ ಪಾಪಗಳು ಹೋಗ್ತಾವೆ.
ಆ ಮಹಾತ್ಮರ ವಿಶೇಷವಾದ ಕೃಪಾ ಅನ್ನುವಂಥದ್ದು ನಮಗಾಗ್ತದೆ. ಅದಕ್ಕೆ ಈ ನಿಕೃಷ್ಟವಾಗಿರ್ತಕ್ಕಂಥ ಶರೀರಕ್ಕೆ ನಾವು ಅಹಂಕಾರ ಪಟ್ಕೊಂಡೀವಿ ಅಂತಂದರೆ ಅದು ನಮ್ಮ ಅಧೋಗತಿಗೆ ಕಾರಣ ಆಗ್ತದೆ. ಅಹಂಕಾರ ಒಳಿತಲ್ಲ ಅಂತಂದಾಗ ವಿವೇಕಿಯಾಗಿರ್ತಕ್ಕಂಥ ಮಂತ್ರಿಗೆ ಜ್ಞಾನೋದಯ ಆಯಿತು. ಓಹೋ, ನಾನು ಆ ಸಂತರಿಗೆ ಮಹಾತ್ಮರಿಗೆ ನಾನು ನಮಸ್ಕಾರ ಮಾಡಲಿಲ್ವಲ್ಲ. ಮಹಾರಾಜರು ನಿಜವಾಗಿಯೂ ಧನ್ಯರು. ಆ ಸಂತರ ಮಹಿಮೆಯನ್ನು ಅರಿತು ನಾನು ರಾಜ ಎಂಬ ಅಭಿಮಾನ ಇಲ್ಲದೆ ಆ ಮಹಾತ್ಮರಿಗೆ ನಮಸ್ಕಾರ ಮಾಡಿದ್ರಲ್ಲ ಅಂಥೇಳಿ ಆವಾಗ ಮಂತ್ರಿಗಳು ಕೂಡ ಸಂತ ಮಹಾತ್ಮರಿಗೆ ಭಗವಂತನಿಗೆ ನಮಸ್ಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ಹಿಂಗೊಂದು ದೃಷ್ಟಾಂತ ಬರ್ತದೆ. ಅದಕ್ಕೆ ಈ ಶರೀರ ಅನ್ನುವಂಥದ್ದು ಇದು ಒಂದು ಅಡಿಕೆಗೂ ಕೂಡ ಬೆಲೆ ಬರಂಗಿಲ್ಲ ಅಂತ ಯಾರೂ ಕೂಡ ಅಡಿಕೆ ಕೊಟ್ಟನೂ ಕೂಡ ಇದನ್ನು ತೆಗೆದುಕೊಳ್ಳುವಂಥವರಿಲ್ಲ. ಅದಕ್ಕೆ ಈ ಮನುಷ್ಯ ಶರೀರ ಅನ್ನುವಂಥದ್ದು ಇದು ಅತ್ಯಂತ ಕರಕಷ್ಟ ಅಂತ. ಇದು ಪ್ರಾಣ ಹೋದ ಬಳಿಕ ಈ ಶರೀರ ಅನ್ನುವಂಥದ್ದು ಇದು ಕರಕಷ್ಟ ಅನ್ನುವಂಥ ಮಾತನ್ನು ಶರಣರು ಬಹಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾರೆ. ಯಾಕಂದರೆ ಈ ಶರೀರವನ್ನು ಯಾರು ನಂಬಿ ಆಶ್ರಯ ಮಾಡಿಕೊಂಡಿದ್ದಾರೋ ಅಂಥ ಪ್ರಾಣ ಹೋದ ಬಳಿಕ ಅಲ್ಲಿ ಹೆಂಡತಿನೇ ಆಗಲಿ ಮಕ್ಕಳೇ ಆಗಲಿ ಆ ಶರೀರವನ್ನು ಮುಟ್ತಾರೇನೋ ಅಂತಂದ್ರೆ ಮುಟ್ಟುವುದಿಲ್ಲ. ಅವರು ಕೂಡ ಶತ್ರುಗಳಂತೆ ದೂರ ಸರಿತಾ ಇದ್ದಾರೆ. ಅದರಂತೆ ಇಲ್ಲಿ ಈ ಶರೀರ ಅನ್ನುವಂಥದ್ದನ್ನು ನಾವು ಇದರ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡು ನಾವು ಇದರೊಳಗೆ ಮೋಹಿತರಾಗಬಾರದು ಅಂಥೇಳಿ ಇಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಹೆಂಡರೇತಕೆ ಮಕ್ಕಳೇತಕೆ ಬಂಡಿ ತುಂಬಿದ ಧನವದೇತಕೆ ಮಂಡೆ ತುಂಬಿದ ಬಳಗವಿದ್ದೆ ನಹರು ಯಮನವರು ಚಂಡಪಾಶದಿ ಕಟ್ಟಿ ಕಳ್ಳನ ಕೊಂಡು ಪೋಪಂದದಲ್ಲಿ ಪೋಪರು ಕಂಡು ಬಿಡಿಸುವ ರುಂಟೆಯಾರಿದ್ದೇನು ಫಲವೆಂದ. ಮಾಲಿಂಗರಂಗರು ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಹೆಂಡರೇತಕೆ ಮಕ್ಕಳೇತಕೆ ಬಂಡಿ ತುಂಬಿದ ಧನವದೇತಕೆ ಅಂತ ಹೇಳಿದರವರು. ನಾವು ನಮ್ಮ ಹೆಂಡತಿ ಆಗಲಿ ಅಥವಾ ಮಕ್ಕಳಾಗಲಿ ನಮ್ಮಲ್ಲಿ ಸಾಕಷ್ಟು ಬಂಡಿ ತುಂಬ ಸಂಪತ್ತೈತೆ ಅಂದ್ರೂ ಕೂಡ ಮಂಡೆ ತುಂಬಿದ ಬಳಗವೇ ವಿದ್ಯೆ ನಹರು ಯಮನವರು. ನಮ್ಮ ತಲೆ ತುಂಬ ಬಳಗದಂದ್ರೂ ಕೂಡ ಆ ಯಮದೂತರು ಬಂದು ಯಮದೂತರು ಬಂದು ನಮಗೆ ಪಾಶವನ್ನು ಹಾಕಿ ನಮ್ಮನ್ನು ಎಳ್ಕೊಂಡು ಹೋಗುವಾಗ ಯಾರಾದರೂ ಬಂದು ನಮ್ಮನ್ನು ಬಿಡಿಸ್ತಾರೇನು, ಆ ಯಮನ ಪಾಶದಿಂದ ನಮಗೆ ಬಿಡುಗಡೆಯನ್ನು ಮಾಡಿಸ್ತಾರೇನು ಅಂತಂದ್ರೆ ಇಲ್ಲ. ಅದಕ್ಕೆ ಯಾರಿದ್ದೇನು ಫಲವೆಂದ ಅಂದರೆ ನಾವು ನಮ್ಮವರು ಎಷ್ಟೋ ಮಂದಿ ಅದಾರಂದ್ರೂ ಕೂಡ ಅವರು ಮೃತ್ಯುವಿನ ಪಾಶದಿಂದ ನಮ್ಮನ್ನು ಪಾರ ಮಾಡಲಾರರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಶರೀರದೊಳಗೆ ಪ್ರಾಣ ಇರು ಪರ್ಯಂತರವಾಗಿ ಮಾತ್ರ ಪ್ರೇಮವನ್ನು ಮಾಡ್ತಾ ಇದ್ದಾರ. ಹೆಂಗೆ ಹಳಸಿದ ಅನ್ನವನ್ನು ನಾವು ಮುಟ್ತೇವೇನೋ ಅಂತಂದರೆ ಇಲ್ಲ. ಹಂಗೆ ಪ್ರಾಣ ಹೋಯಿತು ಅಂತಂದ್ರೆ ಅಲ್ಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ ಯಾರೂ ಕೂಡ ಆ ಶರೀರವನ್ನು ಮುಟ್ಟಲಾರರು ಅಂತ. ಹೆಂಗೆ ನಾವು ಮನೆಯೊಳಗೆ ಕಸ ಹೊಡೆದಿರ್ತೀವಿ, ಆ ಕಸವನ್ನು ಹೆಂಗೆ ಹೊರಗೆ ಚೆಲ್ತೇವೋ ಹಾಗೆ ಈ ಸಂಸಾರದೊಳಗೂ ಕೂಡ ಈ ಶರೀರ ಅನ್ನುವಂಥದ್ದು ಪ್ರಾಣ ಹೋಯಿತು ಅಂತಂದ್ರೆ ಇದನ್ನು ಹೋಗಿ ಸ್ಮಶಾನದೊಳಗೆ ಅಂತ್ಯ ಸಂಸ್ಕಾರವನ್ನು ಮಾಡಿ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಯಾವಾಗಲೂ ಆ ಭಗವಂತನ ಸ್ಮರಣೆ ಅನ್ನುವಂಥದ್ದನ್ನು ಮಾಡಬೇಕು. ಸದಾ ಅವನ ಚಿಂತನೆ ಅನ್ನುವಂಥದ್ದನ್ನು ಮಾಡಿ ಅವನ ಕೃಪೆ ಅನ್ನುವಂಥದ್ದನ್ನು ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ಹೇಳ್ತಾರೆ. ಅದಕ್ಕೆ ಈ ಶರೀರ ಅನ್ನುವಂಥದ್ದು ನೋಡ್ರಿ, ಈ ಶರೀರವನ್ನು ನಾವು ನಂಬಿಕೊಂಡೇವಿ, ಇದ ಸತ್ಯ ಅಂತ ತಿಳ್ಕೊಂಡೇವಿ. ಈ ಶರೀರದೊಳಗನ ನಾವು ಸುಖ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಈ ಶರೀರ ಅನ್ನುವಂಥದ್ದು ಇದು ಅಸ್ಥಿರವಾಗಿರತಕ್ಕಂಥದ್ದು. ಇದು ಯಾವಾಗ ಹೋಗ್ತದೆ ಹೇಳೋಕ್ಕಾಗೋಲ್ಲ. ಅದಕ್ಕೆ ಇದ್ರ ಮೇಲೆ ನಾವು ಮೋಹ ಮಮಕಾರವನ್ನು
ಮಾಡಬಾರದು ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ನಮಗೆ ಮಹಾತ್ಮರು ಉಪದೇಶವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಸೂಲನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನು. ಕೆಡುವ ಒಡಲ ನೆಚ್ಚೆ ಕಡು ಹುಸಿಯನೇ ಹುಸಿದು ಒಡಲ ಹೊರೆಯುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಈಗ ನೋಡಿ, ಒಂದು ಹಾವಿಗೆ ಹಸಿವಾಗಿದೆ. ಆವಾಗ ಅದು ಆಹಾರವನ್ನು ಹುಡುಕೊಂತ ಬಂತು. ಅಲ್ಲಿ ಒಂದು ಕಪ್ಪೆ ಎನ್ನುವಂಥದ್ದು ವಾಸವಾಗಿತ್ತು. ಆ ಹಾವು ಹಸಿದಿತ್ತಲ್ಲ, ಆ ಕಪ್ಪೆಯನ್ನು ತನ್ನ ಬಾಯಿಯೊಳಗೆ ಹಿಡ್ಕೊಂಡ್ಬಿಡ್ತು. ಈಗ ಕಪ್ಪೆಗೆ ಹಾವಿನ ಬಾಯಿಯೊಳಗೆ ಕಪ್ಪೆ ಎನ್ನುವಂಥದ್ದು. ಆದರೆ ಅದಕ್ಕೆ ಏನಾಗೈತಿ, ಹಸಿವಾಗೈತಿ. ಆ ಕಪ್ಪೆ ಅರ್ಧ ಹಾವಿನ ಬಾಯಾಗ ಖರೆ ಆ ಒಂದು ನೊಣ ಹಾರಾಡಕತ್ತಿತ್ತು. ಆವಾಗ ಕಪ್ಪೆ ಏನು ಮಾಡ್ತು ಅಂತಂದರೆ, ಆ ಹಾರುವಂಥ ನೊಣವನ್ನು ತಿಂದು ತನ್ನ ಹಸಿವನ್ನು ಹಿಂಗಿಸ್ಕೊಳ್ಬೇಕು ಅಂಥೇಳಿ ಅದು ಭಾಳ ಪ್ರಯತ್ನ ಮಾಡ್ತಿತ್ತು. ಅದಕ್ಕೆ ಭಾಳ ಆಸೆ ಮಾಡ್ತಾಯಿತ್ತು. ಆದರೆ ಅದಕ್ಕೆ ತಿಳುವಳಿಕಿಲ್ಲ, ನಾನು ಹಾವಿನ ಬಾಯಿಯೊಳಗೆ ಅದೀನಿ, ಇನ್ನು ಕ್ಷಣಕಾಲದೊಳಗೆ ನಾನು ಮೃತ್ಯುವಶ ಆಗ್ತೀನಿ, ಹಾವು ನನ್ನ ನುಂಗುತ್ತದೆ ಅನ್ನುವಂಥ ಕಲ್ಪನೆ ಇಲ್ಲದೆ ಅದು ಹೆಂಗೆ ಹಾರುವ ನೊಣಕ್ಕೆ ತಿನ್ನಬೇಕು ಅಂತ ಹೆಂಗೆ ಆಸೆ ಮಾಡಲಿಕ್ಕತ್ತದೋ, ಹಾಗೆ ನಾವು ಕೂಡ ನಿತ್ಯೋ ಸನ್ನಿಹಿತೋ ಮೃತ್ಯು, ನಾವು ಯಾವಾಗಲೂ ಮೃತ್ಯುವಿನ ದವಡೆಯೊಳಗದೀವಿ. ಅದಕ್ಕೆ ಹೇಳ್ತಾ, ಅನಿತ್ಯಾನಿ ಶರೀರಾಣಿ ವಿಭೋನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಹೇಳಿದರು. ಈ ಶರೀರಗಳು ಅನಿತ್ಯದಾವು, ಸಂಪತ್ತು ಕೂಡ ಶಾಶ್ವತವಲ್ಲ. ನಾವು ಏನು ಮಾಡ್ತೀವಿ, ಮೃತ್ಯುವಿನ ಸಮೀಪದೊಳಗೆ ಅದೀವಿ, ಮೃತ್ಯುವಿನ ಸನ್ನಿಧಿಯೊಳಗೆ ಅದೀವಿ. ಮೃತ್ಯು ಯಾವಾಗ ನಮ್ಮನ್ನು ಎಳ್ಕೊಂಡು ಹೋಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಧರ್ಮವನ್ನು ಸಂಗ್ರಹಿಸಿರಿ ಅಂತ ಅವರು ಹೇಳಿದಂತೆ, ಇಲ್ಲಿ ನಾವು ಸಂಸಾರದ ಅನೇಕ ವಿಷಯಗಳಿಗೆ ನಾವು ಹಾತೊರಿತಾ ಇದ್ದೀವಿ. ಅದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತಾರೆ, ಸೂಲನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನು. ಒಬ್ಬ ಕಳ್ಳ ಭಾಳ ದೊಡ್ಡ ಕಳ್ಳತನ ಮಾಡಿದಾನೆ. ಅದಕ್ಕೆ ಮಹಾರಾಜ ಏನು ಮಾಡಿದ ಅಂತಂದರೆ, ಅವನಿಗೆ ಗಲ್ಲಿಗೆ ಹಾಕಬೇಕು ಅಂತ ಹೇಳಿದ. ಅವನಿಗೆ ನೇಣು ಹಾಕಿ ಅವನಿಗೆ ಮರಣದಂಡನೆಯನ್ನು ವಿಧಿಸಿದ. ನೇಣಿಗೆ ಹಾಕ್ರಂತೆ ಹೇಳಿದ. ಆವಾಗ ಅವರು ಕೇಳ್ತಾರೆ, ಮರಣದಂಡನೆಗೆ ಹೋಗೋಕ್ಕಿಂತ ಪೂರ್ವದಲ್ಲಿ, ನೋಡಪ್ಪ ನಿನಗೇನು ಆಸೆ ಅದ ಹೇಳು, ನಿನ್ನ ಆಸೆಯನ್ನು ಈಡೇರಿಸ್ತೇನೆ. ಏನಾದರೂ ಮೃಷ್ಟಾನ್ನ ಭೋಜನ ಮಾಡಬೇಕನ್ನುವಂಥ ಇಚ್ಛೆ ಇತ್ತು ಅಂತಂದರೆ ನಿನಗೆ ಹೋಳಿಗೆ ಆಗಲಿ, ಕಡುಬಾಗಲಿ, ಹಾಲು, ತುಪ್ಪ, ನಿನಗೇನು ಬೇಕೋ ಏನಾದರೂ ಊಟ ಮಾಡು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸೂಲನೇರುವಂಥ ಆ ಕಳ್ಳ ಹಾಲು ತುಪ್ಪವನ್ನು ಕುಡಿದು ಎಷ್ಟು ಕಾಲ ಬದುಕಿರಬಹುದು? ಅಂದರೆ ಅವನಿಗೆ ಪಾಶೆ ಅನ್ನುವಂಥದ್ದು ಬೀಳ್ತದೆ, ಅವನು ಸತ್ತು ಹೋಗ್ತಾ ಇದ್ದಾನೆ. ಹಂಗೆ ನಾವು ಈ ಸಂಸಾರದೊಳಗೆ ಕೆಡುವ ಒಡಲ ನೆಚ್ಚಿ ಕಡು ಹುಸಿಯನೇ ಹುಸಿದು ಅಂತ ಹೇಳಿದರು. ಹಂಗೆ ಈ ಕೆಟ್ಟು ಹೋಗ್ತಕ್ಕಂಥ ಈ ಶರೀರವನ್ನು ಇದೇ ಸತ್ಯ ಅಂತ ನಾವು ನಂಬ್ಕೊಂಡಿದ್ದೀವಿ. ಇದರೊಳಗನ ಅಹಂಕಾರ ಉಳ್ಳವರಾಗಿದ್ದೀವಿ. ಇದರ ಮೇಲೆ ನಾವು ಮೋಹವನ್ನು ಮಾಡ್ತಾ ಇದ್ದೀವಿ. ಕಡು ಹುಸಿಯನೇ ಹುಸಿದು ಅನಂತ ರೀತಿಯಾಗಿರ್ತಕ್ಕಂಥ ಸುಳ್ಳುಗಳನ್ನು ಹೇಳ್ತಾ ಇದ್ದೀವಿ. ಈ ಶರೀರವನ್ನು ನೆಚ್ಚಿಕೊಂಡು ನಾವೇನು ಬದುಕ್ತಾ ಇದ್ದೇವಲ್ಲ, ಇದನ್ನು ಕಂಡು ಮಹಾತ್ಮರು ನಮಗೆ ಇಲ್ಲಿ ಇದರ ಮೇಲೆ ನೀವು ಮೋಹ ಮಾಡೋಕ್ಕೆ ಹೋಗಬೇಡ್ರಿ ಅಂಥೇಳಿ ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಶರೀರದ ಮೇಲಿರ್ತಕ್ಕಂಥ ಒಂದು ಮೋಹ ಅನ್ನುವಂಥದ್ದೇನದು, ಇದರ ಮೇಲೆ ಅತಿಯಾದ ಯಾವ ಪ್ರೇಮ ಅನ್ನುವಂಥದ್ದು ಅದನ್ನು ಬಿಡ್ರಿ ಅನ್ನುವಂಥ ಉಪದೇಶವನ್ನೇ ಈ ಶ್ಲೋಕದೊಳಗೆ ನಮಗೆ ಮಹಾತ್ಮರು ಉಪದೇಶ ಮಾಡಲಿಕ್ಕತ್ತಿದ್ದಾರೆ. ಎಂಥ ಪ್ರೀತಿಯ ಮಡದಿ ತನ್ನ ಪತಿಯನ್ನು ಎಷ್ಟು ಪ್ರಾಣ ಇದ್ದಾಗ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾಳೆ, ಅವನಿಗೆ ಊಟೋಪಚಾರ ಏನೆಲ್ಲ ವ್ಯವಸ್ಥೆ ಮಾಡ್ತಾಳೆ, ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಇದ್ದಾಳೆ. ಆಲಿಂಗನಾದಿಗಳನ್ನು ಕೊಟ್ಟು ಪತಿಗೆ ಸುಖವನ್ನು ಕೊಡ್ತಾ ಇದ್ದಾಳೆ. ಅಂಥ ಯಾವ ಪ್ರೀತಿಯ ಮಡದಿಯೂ ಕೂಡ ಪ್ರಾಣ ಹೋದ ಸಮಯದೊಳಗೆ ಈ ಶರೀರವನ್ನು
ಆಕೆ ಸ್ಪರ್ಶ ಮಾಡ್ತಾಳೇನೋ ಅಂತಂದರೆ ಇಲ್ಲ, ಈ ಶರೀರವನ್ನು ದೂರಿಡ್ತಾ ಇದ್ದಾಳೆ. ಅದಕ್ಕೆ ನಾವು ಈ ಶರೀರದ ಮೇಲೆ ಮೋಹಿತರಾಗುವಂಥದ್ದು ಇದು ಒಳ್ಳೆಯದಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಶರೀರ ಇಷ್ಟೊಂದು ಅಶುಚಿಯಾಗಿರ್ತಕ್ಕಂಥದ್ದು, ಇದು ದುಃಖರೂಪವಾಗಿರ್ತಕ್ಕಂಥದ್ದು, ಇದು ಅನಾತ್ಮವಾಗಿರತಕ್ಕಂಥದ್ದು. ಇಂಥ ಅನಾತ್ಮವಾದ ದೇಹದೊಳಗೆ ನಾವು ಆತ್ಮಭಾವನೆ ಉಳ್ಳವರಾಗಿ ನಾವು ಇದರೊಳಗೆ ಸುಖ ಪಡಿಬೇಕು ಅಂತ ಹೊರಟಿದ್ದೀವಿ ಅಂತ ಹೇಳಿದರು. ಅದಕ್ಕೆ ಒಂದು ಕಡೆಯಲ್ಲಿ ಹೇಳ್ತಾರೆ, ಸುಡು ಸುಡು ಈ ದೇಹದ ರೂಪು ನೋಡಿದರೇನು ಹುರುಳಿಲ್ಲವಯ್ಯ, ಎಲುವು ಚರ್ಮ ನರ ಮಾಂಸ ಮಲಮೂತ್ರಯುಕ್ತವಾದ ಅನಿತ್ಯ ದೇಹವ ನೆಚ್ಚಿ ನಿಮ್ಮ ನಿಜವ ಮರೆದು ಭವಭಾರಿಯಾದನೆಯ ಅಂತ ಒಬ್ಬರು ಶರಣರು ಹೇಳಿದ್ದಾರೆ. ಸುಡು ಸುಡು ಈ ದೇಹದ ರೂಪು ನೋಡಿದರೇನು ಹುರುಳಿಲ್ಲ ಅಂತ ಹೇಳಿದರು ಅವರು. ಈ ದೇಹದ ಸೌಂದರ್ಯ ಅನ್ನುವಂಥದ್ದು ನೋಡ್ತಾ ಇದ್ದಂಗೆ ಇದು ಕ್ಷೀಣಿಸಿ ಹೋಗಿಬಿಡ್ತದೆ. ಇದು ವಿಕಾರವುಳ್ಳಂಥ ಶರೀರ. ನಮಗೆ ಪ್ರಾಪ್ತವಾಗಿರ್ತಕ್ಕಂಥ ಯೌವನವೂ ಕೂಡ ಹೀಗೆ ಇರ್ತದೇನೋ ಅಂತಂದರೆ ಇಲ್ಲ, ಯೌವನವೂ ಕೂಡ ಹೊರಟು ಹೋಗ್ತದೆ. ಮುಪ್ಪಾವಸ್ಥೆ ಬಂತು ಅಂತಂದರೆ ಅನೇಕ ರೋಗಗಳಿಂದ ನಾವು ಬಳಲ್ತಾ ಇದ್ದೀವಿ. ನಮಗಾಗಲೂ ಕೂಡ ದುಃಖ ಅನ್ನುವಂಥದ್ದಾಗ್ತದೆ. ಇಂಥ ಶರೀರದ ಮೇಲಿರ್ತಕ್ಕಂಥ ಒಂದು ಮಮತೆ ಎನ್ನುವಂಥದ್ದು ಇದು ಜೀವನಿಗೆ ಯೋಗ್ಯವಾಗಿರ್ತಕ್ಕಂಥದ್ದು ಅಲ್ಲ ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ನಮಗೆ ಮಹಾತ್ಮರು ಹೇಳ್ಕೊಂಡು ಬರ್ತಾರೆ. ಅಮೇಧ್ಯ ಪೂರ್ಣಂ ಕೃಮಿಜಾಲ ಸಂಕುಲಂ ಸ್ವಭಾವ ದುರ್ಗಂಧ ಮಶೌಚ ಮದ್ರುವಂ ಕಲೇವರಂ ಮೂತ್ರ ಪುರುಷ ಭಾಜನಂ ರಮಂತಿ ಮೂಢ ನ ರಮಂತಿ ಪಂಡಿತ ಅಂತ ಹೇಳಿ ಒಬ್ಬ ನೀತಿಕಾರನು ಕೂಡ ಹೇಳ್ಕೊಂಡು ಬರ್ತಾನೆ. ಈ ಶರೀರದೊಳಗೆ ಇದರೊಳಗೆ ಏನದ ಅಂತಂದರೆ ಮದ್ಯ, ಮಾಂಸ, ರಕ್ತ, ನರ, ಎಲುಬುಗಳು, ಕೀವು ಇವುಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಇದು ಮಲಮೂತ್ರಗಳ ಭಾಂಡ ಅಂತ ಹೇಳಿಸಿಕೊಳ್ತದೆ. ಅನೇಕ ಕ್ರಿಮಿಗಳದಾವೆ. ಇದು ದುರ್ಗಂಧಯುಕ್ತವಾಗಿರ್ತಕ್ಕಂಥದ್ದು. ಇದು ಅದ್ರೋಮ್ ಅಂತಂದ್ರೇನು, ಇದು ಸ್ಥಿರವಾಗಿರುವಂತಹದ್ದಲ್ಲ. ನೀರ ಮೇಲೆ ಗುರುಳೆಂತೆ ಇದು ಯಾವಾಗ ಸೆರೆ ಬಿದ್ದು ಹೋಗ್ತದಂತ ಹೇಳಲಿಕ್ಕಾಗೋದಿಲ್ಲ. ಇಂಥ ಮಲಮೂತ್ರದಿಂದ ಕೂಡಿಕೊಂಡಿರ್ತಕ್ಕಂಥ ಈ ಶರೀರದ ಮೇಲೆ ಮೂಢನಾಗಿರ್ತಕ್ಕಂಥವನು ಇದರ ಮೇಲೆ ಮೋಹವನ್ನು ಮಾಡ್ತಾ ಇದ್ದಾನೆ. ಯಾವನು ವಿವೇಕಿ ಅದಾನ, ಯಾವನು ಜ್ಞಾನಿ ಅದಾನ, ಅವನು ಈ ಶರೀರದ ಮೇಲೆ ಮೋಹವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಇವತ್ತನ ಮರಣ ಬರಲಿ ಅಥವಾ ಮುಂದೆ ಯಾವತ್ತಾದರೂ ಮರಣ ಬರಲಿ, ಅವನು ಅದರ ಬಗ್ಗೆ ಮೋಹಿತನಾಗಲಾರ ಅಂತ ಶರೀರದ ಮೇಲೆ ಮೋಹವನ್ನು ತ್ಯಜಿಸ್ತಾ ಇದ್ದಾನೆ. ಯಾಕಂದರೆ ಈ ಶರೀರ ಪಂಚಭೂತಗಳಿಂದ ನಿರ್ಮಾಣ ಆಗ್ಯದ. ಇದು ಕೊನೆಗೆ ಪಂಚಭೂತಗಳಲ್ಲಿ ಇದು ಸೇರಿ ಹೋಗ್ತದೆ. ನಾನು ಪರಿಶುದ್ಧವಾಗಿರ್ತಕ್ಕಂಥ ಆತ್ಮನೇ ಇದ್ದೀನಿ ಎನ್ನುವಂಥ ಜ್ಞಾನವನ್ನು ಮಾಡಿಕೊಂಡಿರ್ತಕ್ಕಂಥ ಜ್ಞಾನಿ ಪುರುಷ ಈ ಶರೀರವನ್ನು ಮೋಹಿಸಲಾರ ಅನ್ನುವಂಥ ಮಾತು ಹೇಳ್ತಾರೆ. ಅದಕ್ಕೆ ಈ ಶರೀರದ ಮೇಲೆ ನಾವು ಇಟ್ಟಿರ್ತಕ್ಕಂಥ ಪ್ರೀತಿಯು ಕೂಡ ಇದು ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಒಂದು ಸಾರಿ ಏನಾಗಿತ್ತು ಅಂದರೆ, ಒಂದು ಗ್ರಾಮದೊಳಗೆ ಒಬ್ಬ ಮಹಾತ್ಮರು ಒಂದು ಮಠದಲ್ಲಿ ವಾಸ ಮಾಡ್ತಾಯಿದ್ರು. ಪ್ರತಿ ದಿವಸ ಶ್ರವಣವನ್ನು ಹೇಳ್ತಾ ಇದ್ದರು. ಆ ಊರೊಳಗೆ ಎಷ್ಟೋ ಜನ ಆ ಮಹಾತ್ಮರ ಸನ್ನಿಧಿಗೆ ಹೋಗಿ ಅವರ ಸೇವಾದಿಗಳನ್ನು ಮಾಡಿ ಅವರಿಂದ ಶಾಸ್ತ್ರ ಶ್ರವಣವನ್ನು ಕೇಳ್ತಾ ಇದ್ದರು. ಆ ಊರೊಳಗೆ ಒಬ್ಬ ಬಾಲಕ, ಅವನಿಗೆ ಪೂರ್ವಜನ್ಮದ ಒಂದು ಸಂಸ್ಕಾರ, ಅಧ್ಯಾತ್ಮ ವಿಚಾರದಲ್ಲಿ ಅವನಿಗೆ ಬಹಳ ಅಭಿರುಚಿ ಇತ್ತು. ಅವನು ಬಾಲ್ಯದಲ್ಲಿನೇ ಸಣ್ಣವನಿರುವಾಗಲೇ ಮಠಕ್ಕೆ ಹೋಗ್ತಿದ್ದ. ಮಠದೊಳಗೆ ಸೇವಾ ಮಾಡ್ತಿದ್ದ. ಕಸ ಗುಡಿಸೋದಾಗಲಿ, ಆ ಮಹಾತ್ಮರ ಬಟ್ಟೆ ತೊಳೆಯೋದಾಗಲಿ, ಅವರಿಗೆ ಕಾಲೊತ್ತೋದಾಗಲಿ, ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಮಹಾತ್ಮರ ಸೇವಾ ಮಾಡ್ತಿದ್ದ. ಒಂದು ದಿವಸ ತಪ್ಪದೇ ಮಠಕ್ಕೆ ಹೋಗ್ತಿದ್ದ. ಮಠದ ಸೇವಾ ಮುಗಿಸ್ಕೊಂಡು ಬಂದು ಮತ್ತೆ ಊಟ ಮಾಡಿ ಹೊಲಕ್ಕೆ ಹೋಗ್ತಿದ್ದ. ಹೊಲದ ಕಾರ್ಯಗಳನ್ನು ಮಾಡ್ತಿದ್ದ. ಮತ್ತು ಸಾಯಂಕಾಲ ಮತ್ತೆ ಮಠಕ್ಕೆ ಹೋಗ್ತಿದ್ದ. ಹೀಗೆ ಪ್ರತಿ ದಿವಸ ಆ ಮಹಾತ್ಮರ ಸೇವೆಯನ್ನು ಮಾಡಿ ಮಹಾತ್ಮರ ಅನುಗ್ರಹಕ್ಕೆ ಪಾತ್ರನಾಗಿದ್ದ. ಮುಂದೆ ಅವನಿಗೆ ಯೌವನ ಬಂತು.
ತಂದೆ ತಾಯಿಗಳು ವಿಚಾರ ಮಾಡಿದರು. ಇವನು ಯಾವಾಗಲೂ ಗುರುಗಳ ಹತ್ರನೇ ಇರ್ತಾನ, ಮಹಾತ್ಮನ ಸನ್ನಿಧಿಯೊಳಗೆ ಇರ್ತಾನ, ಮತ್ತು ಇವು ಮುಂದೆ ಎಲ್ಲರೂ ಸನ್ಯಾಸಿ ಆದರೆ ಹೇಗೆ? ಆದಷ್ಟು ಬೇಗ ಇವನಿಗೊಂದು ಕನ್ಯೆ ತೆಗೆದು ಮದುವೆ ಮಾಡೋಣ ಅಂತಂದರು. ಅವಾಗೊಂದು ಒಳ್ಳೆ ಸುಂದರವಾಗಿರ್ತಕ್ಕಂಥ ಒಂದು ಕನ್ಯೆ ತೆಗೆದು ಮದುವೆಯನ್ನು ಮಾಡಿದರು. ಮದುವೆ ಮಾಡಿದ ಬಳಿಕ ತನ್ನ ಸೊಸೆಗೆ ಹೇಳ್ತಾ ಇದ್ದಾರೆ. ಅತ್ತೆ ಮಾವ ಹೇಳಿದರು, ನೋಡು, ನಿನ್ನ ಮಗನಿಗೆ ಮಠದ ಸಂಪರ್ಕ ಭಾಳ ಅದ, ಅವನು ಮಠಕ್ಕೆ ಹೋಗ್ತಿರ್ತಾನ, ಅದಕ್ಕೆ ಅವನು ಮಠಕ್ಕೆ ಹೋಗಲಾರ್ದಂಗೆ ಅವನನ್ನು ಅಷ್ಟು ಭಾಳ ಪ್ರೀತಿಯಿಂದ ಕಾಣಬೇಕು ಅಂತಂದಾಗ ಆಕೆ ಒಪ್ಕೊಂಡ್ರು. ಆಗಲೇ ನಾನು ಮಠಕ್ಕೆ ಹೋಗೋದು ಬಿಡಿಸ್ತೀನಿ ತಗೊಳ್ರಿ ಅಂತ ಹೇಳಿದ್ಲು. ಸೊಸೆನೂ ಭಾಳ ಬುದ್ಧಿವಂತಳಿದ್ಲು. ಅವಾಗ ಅವನು ಮತ್ತು ಮದುವೆ ಆದ ಕೂಡಲೇ ಸಂಸಾರದ ವ್ಯವಹಾರಗಳು ಜಾಸ್ತಿ ಆದವು. ಮುಂದೆ 4 ದಿವಸಕ್ಕೊಮ್ಮೆ ಮಠಕ್ಕೆ ಹೋಗ್ಲಿಕ್ಕತ್ತಿದ. ಬರ್ತಾ ಅದು 15 ದಿವಸಕ್ಕೊಮ್ಮೆ ಮಠಕ್ಕೆ ಹೋಗ್ಲಿಕ್ಕತ್ತ. ಮುಂದೆ 1 ತಿಂಗಳಿಗೊಮ್ಮೆ ಮಠಕ್ಕೆ ಹೋಗಕ್ಕೆ ಪ್ರಾರಂಭ ಮಾಡಿದ. ಅವಾಗ ಗುರುಗಳಂದರು, ನಮ್ಮ ಶಿಷ್ಯ ಪ್ರತಿ ದಿವಸ ತಪ್ಪದೆ ಬರ್ತಿದ್ದ, ದಿನಕ್ಕೆ 2 ಸಮಯ ಬಂದು ಮಠದ ಎಲ್ಲ ಸೇವಾ ಮಾಡ್ತಿದ್ದ, ಈಗ ಇತ್ತಿತ್ತಲಾಗಿ ತಿಂಗಳಾದರೂ ಮಠಕ್ಕೆ ಬರ್ತಾ ಇಲ್ವಲ್ಲ ಅಂತ ಗುರುಗಳಿಗೆ ವಿಚಾರ ಬಂತು. ಮುಂದೆ 4 ತಿಂಗಳಿಗೊಮ್ಮೆ ಮಠಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ. ಅವಾಗ ಗುರುಗಳಂತಾರ, ಏನಪ್ಪ ನೀನು ಅವಾಗ ಪ್ರತಿ ದಿವಸ ಬಂದು ಮಠದಾಗ ಸೇವಾ ಮಾಡ್ತಿದ್ದಿ, ಈಗ ಯಾಕೋ ಮಠಕ್ಕೆ ಬರೋದೇ ಕಡಿಮೆ ಮಾಡಿಬಿಟ್ಟಿಲ್ಲ ಅಂತಂದಾಗ, ಗುರುಗಳೇ ಈಗ ಮದುವೆ ಆಗೈತಿ, ಮದುವೆ ಮಾಡ್ಕೊಂಡಿದ್ದೀನಿ, ಮತ್ತೆಲ್ಲ ಸಂಸಾರದ ವ್ಯವಹಾರ ಜಾಸ್ತಿ ಆಗ್ಯದ, ಹೀಗಾಗಿ ನನಗೆ ಬರೋಕ್ಕೆ ಸಮಯನ ಸಿಗ್ತಾ ಇಲ್ಲ ಅಂತಂದು. ಅವಾಗ ಅವನು ಹೇಳ್ತಾನೆ, ನೋಡ್ರಿ, ನನ್ನ ಮಡದಿ ನನ್ನನ್ನು ಅತ್ಯಂತ ಭಾಳ ಪ್ರೀತಿಯಿಂದ ಕಾಣ್ತಾ ಇದ್ದಾಳ, ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಾ ಇದ್ದಾಳ. ಅವಳ ಒಂದು ಪ್ರೀತಿ, ಅವಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಸ್ನೇಹ, ಅದನ್ನು ಕಂಡು ನನಗೆ ಮಠಕ್ಕೆ ಬರೋಕ್ಕೆ ನನಗೆ ಅವಕಾಶ ಸಿಗ್ತಾ ಇಲ್ಲ ಅಂತಂದಾಗ ಗುರುಗಳು ಹೇಳಿದರು, ನೋಡಪ್ಪ, ನಿನ್ನ ತಂದೆ ತಾಯಿಗಳಾಗಲಿ ನಿನ್ನ ಮಡದಿಯಾಗಲಿ ನಿನ್ನ ಮೇಲೆ ಮಾಡ್ತಕ್ಕಂಥ ಒಂದು ಪ್ರೀತಿ ಅದು ನಿನಗಾಗಿ ಮಾಡ್ತಾ ಇಲ್ಲ, ಅದು ಅವರಿಗೋಸ್ಕರವಾಗಿ ಮಾಡ್ತಾ ಇದ್ದಾರೆ. ತಮ್ಮ ಸುಖಕ್ಕೋಸ್ಕರವಾಗಿ ನಿನ್ನನ್ನು ಪ್ರೀತಿ ಮಾಡ್ತಾರೆ ಹೊರತು ನಿನ್ನ ಸುಖಕ್ಕೋಸ್ಕರವಾಗಿ ಅವರು ನಿನ್ನ ಪ್ರೀತಿ ಮಾಡಲಾರರು ಅಂದಾಗ ಶಿಷ್ಯ ಸ್ವಲ್ಪ ವಿಚಾರಕ್ಕೆ ಬಿದ್ದ. ಅದು ಹೇಗ್ರಿ ಗುರುಗಳೇ, ನಾನು ಇದನ್ನು ಸ್ವಲ್ಪ ಪರೀಕ್ಷೆ ಮಾಡ್ತೀನಿ ಅಂತಂದ. ಆವಾಗ ಗುರುಗಳು ಹೇಳಿದರು, ನೋಡಪ್ಪ, ನಿನಗೆ ಒಂದು ಪ್ರಾಣಬಂಧನ ಮಾಡುವಂಥ ಒಂದು ಯೋಗ ಸಾಧನೆ ಹೇಳಿಕೊಡ್ತೀನಿ. ನೀನು ಅದನ್ನು ನಿನ್ನ ಒಂದು ಪ್ರಾಣಾಯಾಮ ಮೂಲಕವಾಗಿ ನೀನು ಯೋಗದಿಂದ ನಿನ್ನ ಪ್ರಾಣವಾಯುವನ್ನು ಅಲ್ಲಿ ಪ್ರಕೃತಿ ಸ್ಥಾನದಲ್ಲಿ ಅಥವಾ ಒಂದು ನಿನ್ನ ಪ್ರಾಣಬಂಧನ ಮಾಡಿಬಿಡು. ಎಲ್ಲರೂ ಮಾತಾಡೋದು ನಿನಗೆ ಕೇಳಿಸ್ತದೆ, ಆದರೆ ನಿನ್ನ ಉಸಿರಾಟ ನಿಂತು ಹೋಗಿರ್ತದೆ. ಆವಾಗ ಇವ ಸತ್ತ ಅಂತ ಎಲ್ಲರೂ ಭಾವಿಸ್ಕೊಳ್ತಾರೆ. ಆವಾಗ ನಾನು ಬರ್ತೀನಿ, ಬಂದು ನಾನು ನಿನಗೆ ಹೇಳ್ತೀನಿ, ನೋಡು, ನೀನು ಒಂದೇ ಸಲ ನಿಂಗೆ ಇದನ್ನು ಮಾಡೋಕ್ಕೆ ಹೋಗಬೇಡ, ನನಗೇನೋ ಸ್ವಲ್ಪ ಆರಾಮಿಲ್ಲ, ಆರೋಗ್ಯ ಸರಿ ಇಲ್ಲ ಅಂಥೇಳಿ ಸ್ವಲ್ಪ ನಟನ ಮಾಡು. ಒಂದು ದಿವಸ ಪ್ರಾಣಬಂಧನ ಮಾಡಿ ಸತ್ತಂಗೆ ಬಿದ್ದುಬಿಡು. ಮತ್ತು ನನ್ನ ಪ್ರಾಣ ಹೋದ ಬಳಿಕ ನನ್ನ ಗುರುಗಳನ್ನು ಕರೆಸಿ ಅಂತ್ಯ ಸಂಸ್ಕಾರಕ್ಕೆ ಅವ್ರ ಕಡೆಯಿಂದ ಪೂಜಾದು ಮಾಡಿಸಂತ ಹೇಳುವಂತೆ ಹೀಗೆಲ್ಲ ಗುರುಗಳು ಏನೇನೋ ಯುಕ್ತಿ ಹೇಳಿಕೊಟ್ರು. ಆಗಲಿ ಅಂಥೇಳಿ ಇವು ಗುರುಗಳು ಹೇಳಿದಂತೆ ಒಂದು ದಿವಸ ಊಟ ಕಡಿಮೆ ಮಾಡಿದ, ಯಾಕೋ ಹೊಟ್ಟೆ ನೋಯ್ತದ ಅಂತ ಹೇಳಿದ. ಆವಾಗ 2ನೇ ದಿವಸಕ್ಕೆ ಸ್ವಲ್ಪ ಊಟ ಕಡಿಮೆ ಮಾಡಿದ. ಒಂದು 4ನೇ ದಿವಸಕ್ಕೆ ಏನಾಯಿತು ಅಂತಂದರೆ, ಇವತ್ತು ಮನೆಯಾಗ ಹೆಂಡತಿ ಹೇಳಿದ, ಸ್ವಲ್ಪ ಏನಾದರೂ ಖೀರು ಹೋಳಿಗೆ ಸ್ವಲ್ಪ ಮೃಷ್ಟಾನ್ನ ಅಡುಗೆಯನ್ನು ಮಾಡು ಅಂತ ಹೇಳಿದ. ಅವತ್ತಿನ ದಿವಸ ಎಲ್ಲ ಆಕೆ ಭಾಳ ಪ್ರೀತಿಯಿಂದ ಎಲ್ಲ ಸಿದ್ಧಗೊಳಿಸಿದ್ಲು. ಅವತ್ತಿನ್ನೇನು ಊಟಕ್ಕೆ ಕೂಡಿರ್ಬೇಕು ಆ ಸಮಯದೊಳಗೆ ಇವನು ಪ್ರಾಣಬಂಧನ ಮಾಡಿಬಿಟ್ಟ. ಅವಾಗ ಆಕೆ ಬಂದು ನೋಡಿದ್ಲು, ಅಯ್ಯೋ, ನಮ್ಮ ಪತಿ ಪ್ರಾಣ ಹೋಗಿಬಿಟ್ಟದಲ್ಲ, ಇನ್ನು ನಾನೀಗ ಅಳಲಿಕ್ಕೆ ಪ್ರಾರಂಭ ಮಾಡಿದೆ ಅಂತಂದರೆ ಇನ್ನು ಇದು ಅಂತಿಮ ಸಂಸ್ಕಾರ ಯಾವಾಗ ಆಗ್ತದೆ ಏನೋ, ಯಾರು ಬಲ್ಲರು ಅಂಥೇಳಿ ಆವಾಗ ಅವ ಏನು ಮಾಡಿದ ಅಂತಂದ್ರೆ, ಏನು ಮಾಡಿದ್ಲು ಅಂತಂದರೆ, ಖೀರು ಎಲ್ಲ ಅಡುಗೆ ತಯಾರಾಗಿತ್ತಲ್ಲ ಅದನ್ನು ಊಟ ಮಾಡಿಬಿಟ್ಲು. ಊಟ ಆದ ಬಳಿಕ ನಾಳೆ ಎಷ್ಟೊತ್ತಿಗಾದರೂ ಅಂತಿಮ ಸಂಸ್ಕಾರ ಆಗಲಿ ಅಂಥೇಳಿ
ಈ ಪ್ರಕಾರ ಹೊಟ್ಟೆ ತುಂಬ ಊಟ ಮಾಡಿ ಅಳಕ್ಕೆ ಶುರು ಮಾಡಿದ್ದು. ಆವಾಗ ಪಕ್ಕದ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಎಲ್ಲರೂ ಓಡಿ ಬಂದರು. ಅವಾಗೆಲ್ಲ ಜನ ಕೂಡಿದ್ರು, ಊರು ಜನ ಎಲ್ಲ ಕೂಡಿದರು. ಭಾಳ ಅಳ್ಲಿಕ್ಕೆ ಪ್ರಾರಂಭ ಮಾಡಿದರು. ಎಲ್ಲರೂ ಅಳ್ತಾ ಇದ್ದಾರೆ, ದುಃಖ ಮಾಡ್ತಾ ಇದ್ದಾರೆ. ಆವಾಗ ಆಕಿ ಹೇಳಿದ್ಲು, ಹಿಂಗೆ ಸತ್ತ ಬಳಿಕ ನಮ್ಮ ಗುರುಗಳನ್ನು ಕಳ್ಸಂತ ಹೇಳಿದಾರ ಅಂಥೇಳಿ ಹೇಳಿದ್ಲು. ಆವಾಗ ಅವನ ತಂದೆ ತಾಯಿಗಳು ಹಾಗೆ ಆಗಲಿ ಅಂಥೇಳಿ ಗುರುನ ಕರೆಯಾಕೆ ಕಳಿಸಿದರು. ಅಂತಿಮ ಸಂಸ್ಕಾರದ ವ್ಯವಸ್ಥೆ ನಡೆಯಿತು. ಆವಾಗ ಗುರುಗಳು ಬರ್ತಾ ಇದ್ದಾರೆ. ಆವಾಗ ಅವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ನಮ್ಮ ಶಿಷ್ಯ ಎಷ್ಟು ಸೇವಾ ಮಾಡ್ಕೊಂಡಿದ್ನಲ್ಲ, ಇವನಿಗೆ ಮರಣ ಬರಬಾರ್ದಾಗಿತ್ತು, ಬಂತಲ್ಲ ಅಂಥೇಳಿ ಆವಾಗ ಅವನು ಪರೀಕ್ಷೆ ಮಾಡಿ ನೋಡಿದ್ರು ಗುರುಗಳು. ನೋಡು, ಇವನು ಬದುಕುವ ಸಾಧ್ಯತೆ ಅನ್ನುವಂಥದ್ದು, ಆದರೆ ನನ್ನ ಹತ್ರ ಒಂದು ಔಷಧ ಅನ್ನುವಂಥದ್ದು. ಈ ಔಷಧವನ್ನು ಯಾರು ಕುಡಿತಾ ಇದ್ದಾರೋ ಅವರು ಸಾಯ್ತಾರ, ಇವ ಬದುಕ್ತಾ ಇದ್ದಾನೆ ಅಂತಂದರು. ಅವಾಗೆಲ್ಲರೂ ಅಳುದು ನಿಂತು ಸ್ತಬ್ಧ ಆಗಿಬಿಟ್ರು. ಆವಾಗ ತನ್ನ ತಾಯಿಗೆ ಕೇಳ್ತಾ ಇದ್ದಾರೆ ಗುರುಗಳು, ನೋಡವ್ವ, ನೀ ಎಲ್ಲ ಸಂಸಾರ ಎಲ್ಲ ಮಾಡಿದಿ, ಎಲ್ಲ ಸಂಸಾರ ಸುಖ ಎಲ್ಲ ಅನುಭವಿಸಿದಿ, ಇಂದೆಲ್ಲ ಮುಗಿದು ಹೋಗ್ಯದ. ಈ ಔಷಧ ಕುಡಿದ ಬಳಿಕ ಇವ ಸಾಯ್ತಾನ, ನೀ ಸಾಯ್ತಿ, ಇವ ಬದುಕ್ತಾನೆ ಅಂತಂದಾಗ ಆಕೆ ಹೇಳಿದ್ಲು, ನೋಡ್ರಿ, ಅವನು ನಂದಿನ್ನೂ ಸಂಸಾರ ಜವಾಬ್ದಾರಿ ಅದು. ಇನ್ನೊಬ್ಬ ಮಗನಿಗೆ ಮದುವೆ ಮಾಡಬೇಕು, ಇನ್ನೂ ವ್ಯವಹಾರಗಳು ಭಾಳ ಅದಾವೆ. ನಾ ಸತ್ತು ಹೋಗಿಬಿಟ್ರೆ ನನ್ನ ಪತಿಯನ್ನು ನೋಡೋರು ಯಾರು? ಹಾಗೆ ಈಗ ನಾಯನ ವಲ್ಯ ಅಂತಂದ್ಲು. ಮುಂದೆ ಅವನ ತಂದೆಗೇನು ವಿಚಾರ ಮಾಡ್ತಾಯಿದ್ದಾರೆ ಗುರುಗಳು, ನೋಡಪ್ಪ, ನೀನಾದರೂ ಸೇವಿಸು ಅಂತಂದ್ರೆ, ಇಲ್ಲ, ಅವನು ನನಗೂ ಇನ್ನೂ ನನ್ನ ಮುದುಕಿ ನೋಡೋರು ಯಾರದಾರ, ನನಗೂ ಸಂಸಾರದ ಇನ್ನೂ ವ್ಯವಹಾರಗಳದಾವು, ಮೊಮ್ಮಕ್ಕಳು ನೋಡ್ಕೋಬೇಕು, ಹಾಗೆ ಈಗಂತ ಅವನು ಏನೇನೋ ಹೇಳಿಬಿಟ್ಟ. ಅವನು ಜಾರ್ಕೊಂಡ್ಬಿಟ್ಟ. ಕೊನೆಗೆ ಅವನ ಸತಿಯದು ಬಂತು, ಹೆಂಡತಿಗೆ ಬಂತು. ನೋಡುವ, ನೀನಾದರೂ ಕುಡಿ ಅಂತಂದಾಗ, ನೋಡ್ರಿ, ಅವನ ಕರ್ಮ ತೀರಿ ಹೋಗ್ಯದ. ಅವನು ಭಗವಂತ ಆಯುಷ್ಯ ಅಷ್ಟೇ ಕೊಟ್ಟಿದ್ದ, ಅವ ಸತ್ತು ಹೋಗಿದಾನ, ನಾ ಯಾಕೆ ಕುಡಿಲಿ ಅಂಥೇಳಿ ಆಕೆನೂ ಕೂಡ ತಿರಸ್ಕಾರ ಮಾಡಿದ್ಲು. ಆಕೆನೂ ಕುಡಿಯೋಕ್ಕೆ ಒಪ್ಪಲಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಅದನ್ನು ಕುಡಿಯೋಕೆ ಯಾರಾದರೂ ಮನಸ್ಸು ಮಾಡಿದ್ರೇನು ಅಂತಂದ್ರೆ ಇಲ್ಲ, ಒಬ್ಬರು ನಾವಲ್ಲೇ ನೀವಲ್ಲೇ ಅಂಥೇಳಿ ಒಬ್ಬರು ಕೂಡ ಔಷಧವನ್ನು ಕುಡಿಲಿಕ್ಕೆ ಒಪ್ಪಲಿಲ್ಲ. ಆವಾಗ ಗುರುಗಳು ಹೇಳಿದರು, ಹಾಗಾದರೆ ಇದು ನಾನೇ ಕುಡಿತೀನಿ, ನಾನು ಸತ್ರು ಪರವಾಗಿಲ್ಲ, ನನ್ನ ಶಿಷ್ಯ ಬದುಕ್ತಾನ ಅಂತಂದಾಗ ಆವಾಗ ಎಲ್ಲರಿಗೆ ಹರ್ಷ ಆಯಿತು. ಆಯ್ತು ರೀ ಗುರುಗಳೇ, ನಿಮಗಂತೂ ಯಾರು ಹಿಂದೆ ಮುಂದೆ ಯಾರೂ ಇಲ್ಲ, ನೀವು ಸತ್ರ ನಿಮಗೆ ನಾವು ಗದ್ಗೆ ಕಟ್ಟಿಸ್ಕೊಡ್ತೀವಿ, ನಿಮ್ಮ ಮೂರ್ತಿ ಮಾಡಿಸ್ತೀವಿ, ಹಾಗೆ ಹೀಗೆ ಏನೆಲ್ಲ ಹೇಳಿದರು. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದವ ಪ್ರಾಣಬಂಧನ ಮಾಡಿರ್ತಕ್ಕಂಥ ಆ ವ್ಯಕ್ತಿ ಎಲ್ಲ ಓಹೋ, ಇದು ನನ್ನ ತಂದೆ ಆಗಲಿ, ತಾಯಿ ಆಗಲಿ, ನನ್ನ ಹೆಂಡತಿ ಆಗಲಿ, ಇವರು ಮಾಡುವಂಥ ಪ್ರೇಮ ಇದು ನಿಜವಾದ ಪ್ರೇಮ ಅಲ್ಲ. ಯಾಕಂದರೆ ಯಾರೊಬ್ಬರು ಔಷಧವನ್ನು ಕುಡಿದು ತಮ್ಮ ಪ್ರಾಣ ಕಳ್ಕೊಳ್ಳಿಕ್ಕೆ ಇವರು ತಯಾರಿಲ್ವಲ್ಲ ಅಂಥೇಳಿ ಆವಾಗ ಅವನು ಎದ್ದು ಕೂತ್ಕೊಂಡ್ಬಿಡ್ತಾ ಇದ್ದಾನೆ. ಗುರುಗಳೇ, ನೀವು ಹೇಳುವಂಥ ಮಾತು ಇದು ಸತ್ಯದ. ಅಂದರೆ ಈ ಸಂಸಾರದೊಳಗೆ ಯಾರೇ ನಮ್ಮನ್ನು ಪ್ರೇಮ ಮಾಡ್ತಾ ಅಂದ್ರೂ ಕೂಡ ಅದು ಸತ್ಯವಾಗಿರ್ತಕ್ಕಂಥದ್ದಲ್ಲ. ಗುರು, ನಿಮ್ಮ ಹಿಂದೆ ಬರ್ತೀನಿ ನಡ್ರಿ ಅಂಥೇಳಿ ಗುರುಗಳ ಹಿಂದಿಂದನ ಹೊರಟು ಹೋದ ಅಂತ ಹಿಂಗೊಂದು ಉದಾಹರಣೆ ಬರ್ತದೆ. ಅದಕ್ಕೆ ಎಲ್ಲಿವರೆಗೆ ನಮ್ಮ ಶರೀರದೊಳಗೆ ಪ್ರಾಣ ಇರ್ತದೆ, ಪ್ರಾಣ ಇರೋ ಪರ್ಯಂತರವಾಗಿ ಮಕ್ಕಳು, ಹೆಂಡತಿ ಎಲ್ಲರೂ ಕೂಡ ಪ್ರೇಮ ಮಾಡ್ತಾರೆ. ಪ್ರಾಣ ಹೋದ ಬಳಿಕ ಯಾರೂ ಕೂಡ ಆ ಶರೀರವನ್ನು ಮುಟ್ಟಲಾರರು ಅಂಥೇಳಿ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಈ ಶ್ಲೋಕದೊಳಗೆ ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಶರೀರದ ಮೇಲಿರ್ತಕ್ಕಂಥ ಒಂದು ಅಭಿಮಾನ, ಮೋಹ ಅನ್ನುವಂಥದ್ದು ಇದು ತೊಲಗಬೇಕು. ಈ ಮೋಹದಿಂದಲೇ ನಾವು ಸಂಸಾರದೊಳಗೆ ಪುನರ್ಜನ್ಮವನ್ನು ಪಡೀತಾ ಇದ್ದೀವಿ. ಮಮಕಾರದಿಂದ ಮಿಕ್ಕಿನ ಬಂಧಮುಂಟೆ ಅಂತ ಹೇಳ್ತಾರೆ. ಮಮಕಾರಕ್ಕಿಂತಲೂ ನಮಗೆ ಬಂಧನವನ್ನು ಮಾಡ್ತಕ್ಕಂಥದ್ದು ಈ ಲೋಕದೊಳಗೆ ಯಾವುದಾದರೂ ಅದೇನು ಅಂತಂದರೆ ಇಲ್ಲ. ಅದಕ್ಕೆ ಈ ಶರೀರದ ಮೇಲಿರ್ತಕ್ಕಂಥ ಮೋಹವನ್ನು ತ್ಯಾಗ ಮಾಡಿ ನಾವು ಭಗವಂತನನ್ನು ಭಜಿಸಬೇಕು. ಪರಮಾತ್ಮನ ನಾವು ನಂಬಿ ಅವನನ್ನು ಕುರಿತು ನಾವು ಉಪಾಸನ ಮಾಡಿದ್ದೀವಿ ಅಂತಂದರೆ ಧ್ಯಾನ, ಪೂಜೆ
ಸತ್ಸಂಗ ಇತ್ಯಾದಿಗಳನ್ನು ಮಾಡಿ ನಮ್ಮ ಮನುಷ್ಯ ಜನ್ಮದ ಸಾಫಲ್ಯತೆಯನ್ನು ಮಾಡಿಕೊಳ್ಬೇಕಾಗ್ಯದಂತ ಹೇಳಿ ಬಹು ಸುಂದರವಾಗಿ ಭಗವಂತನನ್ನು ಭಜಿಸು ಅನ್ನುವಂಥ ಮಾತನ್ನು ನಮಗೆ ಉಪದೇಶ ಮಾಡಿದ್ದಾರೆ. ಅಂತಹ ಜ್ಞಾನ ನಾವೆಲ್ಲ ಪಡ್ಕೊಂಡು ಮುಕ್ತರಾಗೋಣ ಅಂತ ಹೇಳ್ತಾ ಓಂ ತತ್ಸತ್.